ಸಿಕ್ಕದಾಗಿದ್ದ ನನ್ನ ಲೈಫೇ ಬದಲಾಗಿ ಹೋಗಿದೆ. ಅಂಥ ದುರಂತನ ಮರೆಯೋದಕ್ಕೆ ಸಾಧ್ಯನಾ? ನಿನ್ನ ಜಗಳ, ನೀನು ಓವರ್ ಆಕ್ಟಿಂಗ್ ಡ್ರಾಮಾ, ನಿನ್ನ ಬಜಾರಿತನ, ನೋ ವೇ. ಅದು ಬಿಡು, ಸಿಗ್ತೀನಿ ಅಂತ ಹೇಳ್ದವಳು ಜನ ಇರೋ ಜಾಗನ ಸೆಲೆಕ್ಟ್ ಮಾಡಬೇಕು ತಾನೆ. ಅವತ್ತು ದೊಡ್ಡದಾಗಿ ನಿರ್ಜನ ಪ್ರದೇಶ ನಾರ್ಮಲ್ ಆಗಿರೋ ಹುಡುಗಿರ್ಗೆ ನನ್ನಂತವ್ರಿಗಲ್ಲ ಅಂತ ದೊಡ್ಡದಾಗಿ ಹೇಳಿದ್ದೆ. ಅದನ್ನೇ ಸೀರಿಯಸ್ ಆಗಿ ತೊಗೊಂಡ್ಯಾ? ಇಡಿಯಟ್. ನಾನು ಬರೋದಕ್ಕೆ ಇನ್ನೊಂದು 5 ನಿಮಿಷ ಲೇಟ್ ಆಗಿದ್ದಿದ್ರೆ ನಿನ್ನ ಕತೆ ಏನಾಗ್ತಿತ್ತು ಅಂತ ಇಮ್ಯಾಜಿನ್ ಮಾಡಿದ್ಯಾ? ಐ ವಾಸ್ ವರಿಡ್. ನನ್ನ ಬಗ್ಗೆನಾ? ಆಬ್ವಿಯಸ್ಲಿ. ನೀನು ಯಾವುದೋ ಅನ್ಸೇಫ್ ಜಾಗನ ಸೆಲೆಕ್ಟ್ ಮಾಡೋದು, ಆಮೇಲೆ ನಿನಗೇನಾದರೂ ಕೆಟ್ಟದಾಗೋದು. ನನ್ನನ್ನು ಮೀಟ್ ಮಾಡೋಕ್ಕೆ ಬಂದಾಗಲೇ ಹೀಗೆಲ್ಲ ಆಯಿತು ಅಂತ ನಿಮ್ಮ ಮನೆಯವ್ರು ನನ್ನನ್ನು ಬ್ಲೇಮ್ ಮಾಡೋದು. ತುಂಬ ಥ್ಯಾಂಕ್ಸ್. ಐ ಆಮ್ ಸಾರಿ. ಬೆಳಗ್ಗೆ ನಾನು ನಿಮ್ಮ ಮೇಲೆ ಕೈ ಮಾಡಬಾರ್ದಾಗಿತ್ತು. ಒನ್ ಶುಡ್ ನೆವರ್ ಹಿಟ್ ಅ ವುಮೆನ್ ಅಂತ ಪ್ರಿನ್ಸಿಪಲ್ಸ್ ಇಟ್ಕೊಂಡು ಬದುಕಿದ್ದವನು ನಾನು. ಬಟ್ ಅಮ್ಮನ ವಿಚಾರ ಬಂದಾಗ ನನ್ನ ಪೇಷನ್ಸ್ ನಾನು ಕಳ್ಕೊಂಡ್ಬಿಡ್ತೇನೆ. ಐ ಆಮ್ ಆಲ್ಸೋ ಸಾರಿ. ನಾನು ತಪ್ಪು ಮಾಡಿಬಿಟ್ಟೆ. ಸರಿ ಬಿಡು, ಏನೋ ಹೇಳಬೇಕು ಅಂತ ಕರ್ಸಿದ್ಯಲ್ಲ, ಏನು? ನೀನು ನನಗೆ ಹೊಡ್ತಿರೋ ವಿಚಾರ ಅಕ್ಕಂಗೆ ಗೊತ್ತಾಗಿ ಮನೇಲಿ ದೊಡ್ಡ ರಂಪಾನೆ ಆಗೋಗಿದೆ. ಆ ಕುಪ್ಪಕ್ಕೆ ಅಕ್ಕ ಮದ್ವೆನೇ ಬೇಡ ಅಂತ ಕೂತಿದ್ದಾಳೆ. ವಾಟ್ ನಾನ್ ಸೆನ್ಸ್. ಆಗಿರೋದನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದಿದ್ರೆ ನನಗೆ ಬರ್ತಾನೆ ಇರಲಿಲ್ಲ. ಈ ಥರ ಟೈಮಲ್ಲಿ ನಿಮ್ಮ ಅಕ್ಕನಿಗೆ ಆ ರೀತಿ ಬಿಹೇವ್ ಮಾಡಬೇಡ ಅಂತ ಬುದ್ಧಿ ಹೇಳು. ಆಯಿತು, ನಾನು ಅಕ್ಕನಿಗೆ ಹೇಳ್ತೀನಿ. ಬಟ್ ನಿಮ್ಮನೇಲಿ ನಿಮ್ಮ ಅಮ್ಮನ ನಾನು ನೋಡಿದೆ ಅನ್ನೋ ಕಾರಣಕ್ಕೆ ರಿಜೆಕ್ಟ್ ಮಾಡಿಬಿಟ್ರೆ ಪ್ಲೀಸ್ ಅಕ್ಕನ ಒಪ್ಕೊಳ್ಳೋ ಥರ ನಿಮ್ಮ ಮನೇಲಿ ಮಾತಾಡು. ನಾನು ಇದನ್ನೆಲ್ಲ ಮಾಡ್ತಿರೋದೇ ವಿಕ್ರಾಂತ್ಗೋಸ್ಕರ. ಒಂದು ಸಲ ನಾನು ಏನಾದರೂ ಡಿಸೈಡ್ ಮಾಡಿದ್ರೆ ಅದಾಗೋವರೆಗೂ ನಾನು ಸುಮ್ಮನೆ ಇರೋದಿಲ್ಲ. ಇನ್ಫ್ಯಾಕ್ಟ್ ಆಗೋವರೆಗೂ ಬಿಡೋದು ಇಲ್ಲ. ಈಗ ಸ್ವಲ್ಪ ಸಮಾಧಾನ ಆಗ್ತಿದೆ. ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ಪರವಾಗಿಲ್ಲ. ಇಷ್ಟೊತ್ತಲ್ಲಿ ಮನೆಗೆ ಒಬ್ಬಳೇ ಹೋಗ್ಬೇಡ. ಬ್ಯಾಡ್ ಡ್ರಾಪ್ ಮಾಡ್ತೀನಿ. ರಕ್ತ ಒರೆಸ್ಕೊ. ರಕ್ತ? ಒಂದು ಡ್ರಾಪ್ ಅಷ್ಟೇ, ಒರೆಸ್ಕೊಂಬಾ. ನನ್ನ ರಾಣಿ. ಆ ಗುಜ್ರಿನ ಬೆಳಗ್ಗೆ ತೊಗೊಂಡೋದ್ರೂ ಆಗುತ್ತೆ. ಬಾ. ಮುಂದೆ ಕುತ್ಕೊಳ್ಳ? ಬೇಡ, ಹಿಂದೆ ಕುತ್ಕೊ. ಹಾಗಿದ್ರೆ ನಾನು ಮುಂದೆನೇ ಕೂರೋದು. ಯಾಕ್ರಿ ಹೀಗೆ ನೋಡ್ತಿದ್ದೀರಾ? ಅಕ್ಕ, ನಿನ್ನೆ ರಾತ್ರಿ ಅಮ್ಮು ನಿನಗೋಸ್ಕರ ಎಂಥ ರಿಸ್ಕ್ ತಗೊಂಡಿದ್ದಾಳೆ ಗೊತ್ತಾ? ಅಮ್ಮು ಏನು ಮಾಡ್ಕೊಂಡೆ? ನಿಂಗೇನೂ ಆಗಿಲ್ಲ ತಾನೇ? ಅಯ್ಯೋ ಅದೆಲ್ಲ ಬಿಡಕ್ಕ. ಈಗ ನಿನಗೆ ನಮ್ಮ ನಿಜವಾಗ್ಲೂ ಪ್ರೀತಿ ಇರೋದೇ ಆದರೆ ನಾನು ಹೇಳ್ದಾಗ ಮಾಡಬೇಕು. ಏನ್ರಿ ಹೀಗೆ ಮಾತಾಡ್ತಿದ್ದೀರಾ? ಏನಾಯ್ತ್ರೆ? ಅಕ್ಕ, ನಿನ್ ವಿಕ್ಕಿ ಬಾವನ್ ಮದ್ವೆ ಮಾಡ್ಕೊಳಕ್ ಒಪ್ಕೊಬೇಕಷ್ಟೇ. ಸಾಧ್ಯನೇ ಇಲ್ಲ. ಅಮ್ಮಗೆ ಅವ್ರ ಅಣ್ಣ ಅವಮಾನ ಮಾಡಿದ ಮೇಲೆ ನಾನು ಮತ್ತೆ ಮುಂದುವರಿಯಲ್ಲ. ಅಕ್ಕ, ನಿನ್ನೆ ರಾತ್ರಿ ವೇದಾಂತ್ನ ಮೀಟ್ ಮಾಡಿದೆ. ಅವನು ನಂಗೆ ಹೊಡೆದಿದ್ರಲ್ಲಿ ತಪ್ಪಿಲ್ಲ ಅಕ್ಕ. ಅವರಮ್ಮ ನಮ್ಮಮ್ಮನ ಮೇಲೆ ಕೈ ಮಾಡಿದಾಗ ನನಗೆ ಹೇಗೆ ಕೋಪ ಬಂದಿತ್ತೋ ಅವನಿಗೂ ಹಾಗೆ ಕೋಪ ಬಂದಿದೆ ಅಷ್ಟೇ. ನಾನೇ ಎಲ್ಲ ಮರೆತು ಮೂವ್ ಆಗೋಕೆ ರೆಡಿ ಇರುವಾಗ ನೀನು ಯಾಕೆ ಆಗಬಾರ್ದು? ಅದು ಹಾಗಲ್ಲ ಕಣೆ ಅಮ್ಮು. ಪ್ಲೀಸ್ ಕಣೆ ಅಕ್ಕ, ಪ್ಲೀಸ್ ಪ್ಲೀಸ್ ಪ್ಲೀಸ್. ತಗೋ ಅಕ್ಕ, ನಿನ್ನ ಗುಡ್ ನ್ಯೂಸ್ನ ನಮಗೆ ಹೇಳೋಕ್ಕೂ ಮುಂಚೆ ಇವ್ರಿಗೆ ಹೇಳು. ಆಗಲೇ ಎಲ್ಲ ತಯಾರಾಗೇ ಬಂದಿದ್ದೀರಾ? ಏ ವಿಕ್ರಾಂತ್, ಸೋಂಬೇರಿ ಇದೋಳ ಮೇಲೆ ಫೋನ್ ಬಂದಿದ್ದ, ಮಾತಾಡು. ಹಲೋ. ಹಲೋ ವಿಕ್ರಾಂತ್ ಅವರೇ, ನಾನು ಆರತಿ ಮಾತಾಡ್ತಿರೋದು. ಆರ್ತಿ ಅವರೇ, ನಿಜವಾಗ್ಲೂನಾ? ಇಬ್ರು ಕಿರ್ಚ್ಕೊಳ್ತಿದ್ದಾರೆ ಅಂದ್ರೆ ನಿಜಾನೇ ಇರುತ್ತೆ. ಆರ್ತಿ ಅವರೇ, ನಿಮ್ಮನ್ನ ಮದುವೆ ಆಗ್ತಾ ಇದ್ದೀರಾ? ನೋ ಅಂತ ಹೇಳ್ಬಿಡಿ, ಹೇಳ್ರಿ. ಆಗ್ತೀನಿ. ನಿಜವಾಗ್ಲೂ? ನಿಜವಾಗ್ಲೂ.
ಪೊರೇ ಪೊರೇ ಹೂನವ್ರಿಗೆ ಅಡುಗೆ ಅವ್ರಿಗೆ ಮತ್ತು ಛತ್ರಕ್ಕೆ ಅಡ್ವಾನ್ಸ್ ಕೊಟ್ಟಾಯ್ತು ಒಂಥರ ನೆಮ್ಮದಿ ಅನ್ನಿಸ್ತಾ ಇದೆ. ಒಳ್ಳೇದಾಯ್ತು ಬಿಡಿ. ಹಾಗೆ ಟೈಮಿಗೆ ಸರಿಯಾಗಿ ಬರೋಕ್ಕೆ ಹೇಳಿದಿರಿ ತಾನೆ. ಮೊನ್ನೆ ಬಳೆಗಾರನ ವಿಷಯದಲ್ಲಿ ಆಯ್ತಲ್ಲ, ಹಾಗೆ ಮಾಡಬೇಡಿ. ಹೇಳಿದ್ದೀನಿ ಬಿಡೆ, ಏನೋ ಒಂದ್ಸಲ ಏಮಾರಿದ್ರೆ ಪದೇ ಪದೇ ಹಾಗೆ ಆಗುತ್ತಾ? ಆಯಿತು, ಲೈಟ್ನವ್ರಿಗೆ ಶಾಮ್ಯಾನದವ್ರಿಗೆ ಹೇಳಿದ್ದೀರಾ ತಾನೆ? ಇಬ್ಬರು ಒಬ್ಬರೇ ಕಣೆ. ನಮ್ಮ ನಂದೀಶ ಪರಿಚಯ ಮಾಡಿಸಿದ ಜನ ಅಲ್ವಾ, ತೊಂದರೆ ಇಲ್ಲ. ನಾಳೆ ಕೊಡ್ತೀನಿ ಅಂತ ಹೇಳಿದ್ದೀನಿ. ಸ್ವಲ್ಪ ದುಡ್ಡು ಬರೋದಿದೆ, ಎಲ್ಲ ಸರಿ ಹೋಗುತ್ತೆ. ಅಪ್ಪ ಒಂದು ನಿಮಿಷ. ತಗೊಳ್ಳಿಪ್ಪ. ಇದೆಲ್ಲಿಂದ ಬಂತಮ್ಮ? ಅಪ್ಪ 9,000 ಚಿಲ್ಲರೆ ಇದೆ. ಇನ್ನೂ ಜಾಸ್ತಿನೇ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಮಧ್ಯದಲ್ಲಿ ಕೆಲಸ ಬಿಟ್ಟಿದ್ರಿಂದ ಆಗಲಿಲ್ಲಪ್ಪ. ಆದರೂ ಇಷ್ಟೊಂದು ದುಡ್ಡು ನಿನ್ನ ಹತ್ರ ಎಲ್ಲಿಂದ ಬಂತಮ್ಮ? ಅಕ್ಕನ ಮದುವೆ ಗೊತ್ತಾದಾಗಿಂದ ಸ್ವಲ್ಪ ಉಳಿಸಿ ಇಷ್ಟ ಆಗಿದೆ ಅಪ್ಪ. ಇದನ್ನು ನೀನೇ ಇಟ್ಕೋ, ಈಗ ಇದ್ರ ಅನಿವಾರ್ಯತೆ ಇಲ್ಲ. ಹೇಗಿದ್ರು ತಂಗಿಯರ ಬಟ್ಟೆ ಖರ್ಚೆಲ್ಲ ನೀನೇ ನೋಡ್ಕೊಂಡಿದ್ಯಲ್ಲ, ಈಗಿದು ಬೇಡ. ಈಗಿದ್ ಬೇಡ ಅಂದರೆ ಇದನ್ನ ಉಪಯೋಗ ಮಾಡೋದಕ್ಕೆ ಇನ್ನೂ ಒಳ್ಳೆ ಟೈಮ್ ಬರೋದಿಲ್ಲ ಅಪ್ಪ. ಕೈಯಲ್ಲಿ ದುಡ್ಡಿದ್ರೆ ಧೈರ್ಯ ಅಂತ ನೀವೇ ಹೇಳ್ತಿದ್ರಲ್ವಪ್ಪ. ರೀ, ಯಾಕೆ ಯೋಚನೆ ಮಾಡ್ತಿದ್ದೀರಾ? ಇವಳು ನಮ್ಮ ಮಗಳು, ಯಾರಿಗೋಸ್ಕರ ದುಡ್ಡು ಕೊಡ್ತಿದ್ದಾಳೆ? ಅಕ್ಕನ ಮದುವೆ ಆಗ್ತಾನೆ, ತಗೊಳ್ರಿ. ನಾನು ನೆನ್ನೆ ಹೇಳಿದ ಮಾತು ಸುಳ್ಳಾಗಲಿಲ್ಲ ಮಗಳೇ. ಜವಾಬ್ದಾರಿ ಹೊತ್ಕೊಳ್ಳೋದ್ರಲ್ಲಿ ನೀನು ನನಗೆ ಗಂಡು ಮಗ ಇದ್ದ ಹಾಗೇನೆ.